ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಪ್ಪ ಇವತ್ತು ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಇವತ್ತು ನಾಗರ ಪಂಚಮಿ ಹಬ್ಬ ಅಲ್ವಾ. ಅದೇ ಹಬ್ಬ ಅಂದರೆ ನಮಗೊಂಥರ ಖುಷಿ. ನಾಗರ ಪಂಚಮಿ ಹಬ್ಬದ್ದು ನಾಗಪ್ಪನ ರೆಡಿ ಮಾಡಬೇಕಲ್ವ, ಅದಕ್ಕೆ ಮಣ್ಣು ತರಕ್ಕಂತ ಹೋಗಿದ್ದೆ. ಇಲ್ಲಿ ಮಣ್ಣಿದೆ, ತೊಗೊಂಡಿನಿ ಆಲ್ರೆಡಿ ಮಣ್ಣು. ಇವಾಗ ಮನೆ ಕಡೆ ಹೋಗ್ತಾಯಿದ್ದೀನಿ. ಮನೆ ಕಡೆ ಹೋಗಿ ಅದನ್ನು ರೆಡಿ ಮಾಡ್ಕೊಂಡು ಮೂರ್ತಿ ಮಾಡ್ತೀನಿ. ನೋಡು ಅಂದರೆ ನಿಮ್ಗೆ ತೋರಿಸ್ತೀನಿ ಯಾವ ಥರ ಮೂರ್ತಿ ಮಾಡ್ತೀನಿ, ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಸಿಟಿ ಕಡೆಗೆಲ್ಲ ಟೆಂಪಲ್ ಹೋಗಿ ಹಾಲಾಕಿ ಬರ್ತಾರೆ. ನಾವು ಟೆಂಪಲ್ ಕಡೆಗೆಲ್ಲ ಹೋಗಲ್ಲ. ನಾನು ಮನೆಯಲ್ಲೇ ನಾವು ಒಂಥರ ಚಿಕ್ಕದಾಗಿ ನಾಗಪ್ಪನ ಮೂರ್ತಿ ಮಾಡಿ ಅದ್ರ ಮೇಲೆ ಹಾಲಾಕ್ತೀವಿ. ಇದೇ ಮಣ್ಣು. ನಾನಿವಾಗ ಇದರಲ್ಲಿ ಉತ್ತಪ್ಪ ರೆಡಿ ಮಾಡ್ತೀನಿ. ಉತ್ತಪ್ಪ ಅಂದರೆ ಮೀನ್ಸ್ ನಾಗಪ್ಪನ ರೆಡಿ ಮಾಡ್ತೀನಿ. ಯಾವ ಥರ ರೆಡಿ ಮಾಡ್ತೀನಿ ಅಂತ ನೋಡಿ ತೋರಿಸ್ತೀನಿ ಇವಾಗ ನಿಮಗೆ. ಹೆಂಗೆ ಒಬ್ರು ಅದನ್ನು ಮಾಡೋದು ಉತ್ತಪ್ಪನ. ಫಸ್ಟ್ ಇದರಲ್ಲಿ ಕಲ್ಲು ಮಣ್ಣೆಲ್ಲ ಇರ್ತಾವಲ್ಲ ತೆಗಿಬೇಕು. ತೆಗೆದು ಸ್ವಲ್ಪ ಕ್ಲೀನಾಗಿ ಮಣ್ಣು ತಗೋಬೇಕು. ಯಾಕಂದರೆ ಹೊಲ್ದಾಗಿರೋ ಮಣ್ಣಲ್ವ, ಎಲ್ಲ ಮಿಕ್ಸ್ ಆಗಿರುತ್ತೆ. ಸಾಕು ಸ್ವಲ್ಪ ನೀರು. ರೆಡಿ ಮಾಡ್ಕೊಂಡೆ ಫ್ರೆಂಡ್ಸ್, ಇಷ್ಟೇ ನಂಗೆ ಬೇಕಿರೋದು. ನೋಡಿ ಫ್ರೆಂಡ್ಸ್, ಕೊನೆಗೆ ಈ ಥರ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡ್ಮೇಲೆ ಇದೊಂಥರ ಅದಕ್ಕೆ ಇರುತ್ತೆ ಕ್ಲೀನಾಗಿ. ಈ ಥರ ಮಾಡ್ಕೊಂಡ್ಮೇಲೆ ಇವಾಗ ಸ್ಟಾರ್ಟ್ ಮಾಡ್ತೀನಿ ನಾಗಪ್ಪನ ಮಾಡೋಕ್ಕೆ. ನೋಡಿ ಆ ಥರದ್ದು ನೋಡ್ತಾ ರೀ, ನಾನು ಮಾಡ್ತೀನಿ, ರೆಡಿ ಮಾಡ್ತೀನಿ. ಹೆಂಗೆ ರೆಡಿ ಮಾಡ್ತೀನಿ ಅಂತ ನೋಡ್ತಾ ಇರಿ. ನನಗೆ ಇದು ನಮ್ಮ ತಾತ ಹೇಳ್ಕೊಟ್ಟಿದ್ದು ಈ ಥರ ಮಾಡೋಕ್ಕೆ. ಒಂದು ಶೇಪ್ ಬಂದಿದೆ, ನಿಮ್ಗೆ ಗೊತ್ತಾಗುತ್ತೆ ಅನ್ಕೋತೀನಿ. ಪ್ರತಿ ವರ್ಷ ನಾನೇ ಮಾಡೋದು ಈ ಥರ ನಮ್ಮ ಮನೆಯಲ್ಲಿ. ನನಗೆ ಈ ಥರ ಮಾಡೋಕ್ಕೆ ತುಂಬ ಇಷ್ಟ. ಇದಕ್ಕೆ ಫಿನಿಶಿಂಗ್ ಕೊಡ್ತೀನಿ ನೋಡಿ ಲಾಸ್ಟಿಗೆ. ಇವಾಗ ಫ್ರೆಂಡ್ ಈ ಥರ ಬಂದಿದೆ. ನಿಮ್ಗೆ ಯಾವ ಥರ ಕಾಣ್ತಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ನೋಡ್ತಾ ಇರ್ರಿ. ಇನ್ನೂ ಪೂರ್ತಿ ಇದು ಫಿನಿಶಿಂಗ್ ಕೊಡ್ಬೇಕು. ನಾನು ಫಿನಿಶಿಂಗ್ ಕೊಟ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಬರುತ್ತಂತ. ಫೈನಲಿ ಕ್ಲೀನ್ ಆಯಿತು, ಎಲ್ಲ ರೆಡಿ ಆಯಿತು. ಯಾವ ಥರ ಬಂದಿದೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಇವಾಗ ಕಾಣ್ತಾ ಇದೆ ಅಲ್ವಾ, ಈ ಥರ ಫುಲ್ ರೆಡಿ ಆಯಿತು. ಇವಾಗ ನಮ್ಮದು ಉತ್ತಪ್ಪ. ದಾವಣಗೆರೆ ಫ್ಯಾಮಿಲಿ ಅಜ್ಜ ಅಜ್ಜಿಗಳು, ಆಮೇಲೆ ಮುತ್ತಜ್ಜಿರು, ದೇವರು ಎಲ್ಲ ದೇವರು, ಗುಡ್ಚಿ ಈರಣ್ಣ, ಎಲ್ಲಮ್ಮ, ಅಷ್ಟೇ. ಆಂಜನೇಯ, ಗಣೇಶ, ಲಕ್ಷ್ಮಿ, ಸರಸ್ವತಿ ಎಲ್ಲ ತಪ್ಪಗಾಲ ಇರಪ್ಪ.